ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಅಂಬರೀಷ್ ಗೊಂದಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ನಾನು ಹೇಳುವಂಥ ಸೂಚನೆಗಳನ್ನು ಸರಿಯಾಗಿ ಪಾಲಿಸಿ ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಈ ರೀತಿ ಯೂಟ್ಯೂಬ್ ಸರ್ಚ್ ಬಾರ್ನಲ್ಲಿ ಅಂಬರೀಷ್ ಗೊಂದಳಿ ಅಂಥೇಳಿ ಸರ್ಚ್ ಮಾಡಿದ್ರೆ ನನ್ನ ಚಾನಲ್ ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ಅಂಬರೀಷ್ ಗೊಂದಳಿ ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಒಂದು ಬೆಲ್ ಐಕಾನ್ ಇದೆಯಲ್ಲ ಅದರ ಮೇಲೆ ಕೂಡ ಕ್ಲಿಕ್ ಮಾಡಿರಿ. ನಾನು ಕಳಿಸುವಂಥ ಎಲ್ಲ ವಿಡಿಯೋಗಳ ಮೊದಲು ನೋಟಿಫಿಕೇಶನ್ ನಿಮಗೆ ತಪ್ಪದೆ ತಲುಪುತ್ತೆ ಸ್ನೇಹಿತರೆ. ಈ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮೇಲೆ 3 ರೀತಿಯ ಬೆಲೆಗಳು ಕಾಣಿಸುತ್ತೆ. ಮೊದಲನೇದಾಗಿ ಏನು ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಮಾತ್ರ ಕ್ಲಿಕ್ ಮಾಡಿ. ಇದರಿಂದ ನಾವು ಕಳಿಸುವಂಥ ಎಲ್ಲ ಸಂದೇಶಗಳ ಮೊದಲ ಒಂದು ಸಂದೇಶ ನಿಮಗೆ ತಲುಪುತ್ತೆ ಸ್ನೇಹಿತರೆ ವಿದ್ಯಾರ್ಥಿಗಳೇ. ಇನ್ನು ಹಾಗೆ ನನ್ನ ಒಂದು ವಿಡಿಯೋನ ತಪ್ಪದೆ ಲೈಕ್ ಮಾಡಿರಿ. ಇಲ್ಲಿ ಲೈಕ್ ಬಟನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಲೈಕ್ ಮಾಡಿರಿ. ಹಾಗೆ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ, ನಿಮ್ಮ ಮಿತ್ರರಿಗೂ, ನಿಮ್ಮ ಸಹೋದರರು ಕೂಡ ವಾಟ್ಸಪ್ ಹಾಗೂ ಫೇಸ್ಬುಕ್ ಮುಖಾಂತರ ಒಂದು ಶೇರ್ ಮಾಡಿರಿ. ಇಲ್ಲಿ ವಾಟ್ಸಪ್ ಇದೆ ಮತ್ತು ಫೇಸ್ಬುಕ್ ಇದೆ. ಈ ಎರಡೂ ಒಂದು ಮೀಡಿಯಾಗಳ ಮೂಲಕ ಒಂದು ನನ್ನ ವಿಡಿಯೋನ ತಪ್ಪದೆ ಶೇರ್ ಮಾಡಿರಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅಂಬರೀಷ್ ಗೊಂದಳಿ ಹಾಗೂ ಅಂಬರೀಷ್ ಗೊಂದಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕ್ಕಳೇ, ಇವತ್ತು ನಾನು 10ನೇ ತರಗತಿಯಲ್ಲಿ ಬರುವಂಥ ಹಿಂದಿ ಪಾಠವಾದಂಥ ಗಿಲ್ಲು ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೇನೆ. ಈಗಾಗಲೇ ನಾನು ಗಿಲ್ಲು ಅನ್ನುವಂಥ ಒಂದು ಭಾಗ 1 ಅಂತೇಳಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಅದರ ಒಂದು ಮುಂದುವರೆದ ಭಾಗವನ್ನು ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಮಕ್ಕಳೇ. ಹಾಗಾದರೆ ನೀವು ಆ ಒಂದು ಗಿಲ್ಲು ಅನ್ನುವಂಥ ಮೊದಲ ಭಾಗವನ್ನು ನೋಡಿದರೆ ದಯವಿಟ್ಟು ನನ್ನ ಒಂದು ಚಾನಲ್ಗೆ ಭೇಟಿ ನೀಡಿ ಆ ಒಂದು ಗಿಲ್ಲು ಅನ್ನುವಂಥ ಪಾಠವನ್ನು ದಯವಿಟ್ಟು ನೋಡಿ. ನಂತರ ಆ ಮೊದಲನೇ ಭಾಗ ನೋಡಿದಂಥ ಈ ಒಂದು 2ನೇ ಭಾಗವನ್ನು ನೋಡಿ. ಅಂದಾಗ ಈ ಒಂದು ಪಾಠ ಸರಿಯಾದ ರೀತಿಯಲ್ಲಿ ನಿಮಗೆ ಅರ್ಥ ಆಗುತ್ತೆ ಮಕ್ಕಳೇ. ಹಾಗಾದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ? ಹಾಗಾದರೆ ತಪ್ಪದೆ ಕೆಳಗೆ ಕಾಣುವಂಥ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಒಂದು ಬಟನ್ನ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರು ಕೂಡ ಶೇರ್ ಮಾಡಿ. ಅದು ವಾಟ್ಸಪ್ ಆಗಿರ್ಬೋದು ಹಾಗೂ ಫೇಸ್ಬುಕ್ ಆಗಿರ್ಬೋದು. ಇದನ್ನು ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬ ಸಹಾಯ ಆಗ್ಬೋದು ಅಂತೇಳಿ ಹೇಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಮಕ್ಕಳು, ಇವತ್ತಿನ ಪಾಠವನ್ನು ಮುಂದುವರಿಸೋಣ. भूख लगने पर चिक चिक करके मानो वह मुझे सूचना देता और काजू या बिस्कुट मिल जाने पर उसी स्थिति में लिफाफे से बाहर वाले पंजों से पकड़कर उसे कुतरता रहता. ನೋಡ್ರಿ, ಆ ಹಳ್ಳಿ ಮರಿ ಏನು ಮಾಡ್ತಾ ಇತ್ತು ಅಂದರೆ ಇಷ್ಟು ದಿನವರೆಗೂ ಕೂಡ ಲೇಖಕಿಯವರ ಹತ್ರ ಪಾಲನಾ ಅಂದರೆ ಜೀವನವನ್ನು ನಡೆಸ್ತಾ ಇತ್ತು. ಆ ಒಂದು ಜೀವಿ ಏನು ಮಾಡ್ತಾ ಇತ್ತು ಅಂದರೆ ತನಗೆ ಹಸಿವು ಆದ ನಂತರ ಅದೇನು ಮಾಡ್ತಾ ಇತ್ತು ಅಂದರೆ ಚಿಕ್ ಚಿಕ್ ಅಂತೇಳಿ ಒಂದು ಧ್ವನಿಯನ್ನು ಹೊರಡಿಸ್ತಾ ಇತ್ತು. ಅದು ತಿಳ್ಕೊರಿ, ಅದೇನು ಯಾವ ಕಾರಣಕ್ಕಾಗಿ ಅದು ಆ ಒಂದು ಧ್ವನಿಯನ್ನು ಹೊರಡಿಸ್ತಾ ಇತ್ತು ಅಂದರೆ ಅದು ಲೇಖಕಿ ಅವರಿಗೆ ಒಂದು ಸೂಚನೆಯನ್ನು ನೀಡ್ತಾ ಇತ್ತು. ಅದೇನೆಂದರೆ ನನಗೆ ಹಸಿವಾಗಿದೆ, ನನಗೆ ಏನಾದರೂ ತಿನ್ನಲು ಕೊಡು ಅಂತೇಳಿ ಒಂದು ಚಿಕ್ಕ ಅನ್ನುವಂಥ ಧ್ವನಿಯನ್ನು ಹೊರಡಿಸೋದ್ರ ಮೂಲಕ ಅದು ತನ್ನ ಒಂದು ಸೂಚನೆಯನ್ನು ಆ ಲೇಖಕಿ ಅವರಿಗೆ ನೀಡ್ತಾ ಇತ್ತು. ಹಾಗೆ ಕಾಜು ಅಂದರೆ ಗೋಡಂಬಿ ಬೀಜ ಮತ್ತು ಬಿಸ್ಕುಟ್ ಸಿಕ್ಕ ನಂತರ ಅದೇನು ಮಾಡ್ತಾ ಇತ್ತು ಅಂದರೆ ಆ ಗೋಡಂಬಿ ಮತ್ತು ಬಿಸ್ಕುಟ್ ಸಿಕ್ಕ ನಂತರ ಮತ್ತೆ ಮರಳಿ ತಾನು ಮೊದಲಿದ್ದ ಸ್ಥಿತಿಗೆ ಬಂದು ಏನು ಮಾಡ್ತಾ ಇತ್ತು ಅಂದರೆ ಆ ಹಾಳೆಯ ಪೊಟ್ಟಣದಲ್ಲಿ ಕುಳಿತುಕೊಂಡು ಏನು ಮಾಡ್ತಾ ಇತ್ತು, ಒಂದು ಹೊರಗಡೆ ಇರುವಂಥ 2 ಕೈಗಳಿಂದ ಗೋಡೆಯನ್ನು ಹಿಡಿದು ಅಥವಾ ಆ ಪಂಜೆಯಿಂದ ಗೋಡೆಯನ್ನು ಹಿಡಿದು ಏನು ಮಾಡ್ತಪ್ಪ ಅಂದರೆ ಆ ಗೋಡೆಯನ್ನು ಕೆದರುತ್ತಾ ಅಲ್ಲಿ ಆಡ್ತಾ ಇತ್ತು. ಫಿರ್ ಗಿಲ್ಲು ಕೆ ಜೀವನ್ ಕಾ ಪ್ರಥಮ ವಸಂತ ಆಯಾ. ನಂತರ ನೋಡ್ರಿ, ಈಗ ಗಿಲ್ಲುವಿನ ಒಂದು ಏನಪ್ಪ ಅಂದರೆ ಮೊದಲ ಒಂದು ವಸಂತದ ಆಗಮನವಾಯಿತು. ಅಂದರೆ ಅಂದರೆ ಒಂದು ಗಿಲ್ಲುವಿಗೆ ಏನಪ್ಪ ಅಂದರೆ ಮೊದಲ ಒಂದು ವರ್ಷ ತುಂಬಿತು. ಅಂದರೆ ಈಗ ಗಿಲ್ಲು ಒಂದು ವರ್ಷದ ಪ್ರಾಣಿ ಆಯಿತು. बाहर की गिलहरियाँ खिड़की की जली के पास आकर चिक चिक करके न जाने क्या कहने लगी. ನೋಡ್ರಿ, ಆ ಪ್ರಥಮ ವರ್ಷ ತುಂಬಿದ ನಂತರ ಅದಕ್ಕೆ ಏನಪ್ಪ ಅಂದರೆ ಅಲ್ಲೇ ತನ್ನ ಮನೆಯ ಹೊರಗಡೆ ಅಥವಾ ಕಿಟಕಿ ಹೊರಗಡೆ ಇರುವಂಥ ಬೇರೆ ಹಳ್ಳಿಯ ಮರಿಗಳು ಬಂದು ಏನು ಮಾಡ್ತಪ್ಪ ಅಂದರೆ ಆ ಕಿಟಕಿಗೆ ಇರುವಂಥ ಜಾಲಿ ಅಂದರೆ ಒಂದು ಕಿಟಕಿ ಹಾಕಿರುವಂಥ ಒಂದು ಜಾಲಿ ಹತ್ತಿರ ಬಂದು ಏನು ಮಾಡ್ತಪ್ಪ ಅಂದರೆ ಚಿಕ್ ಚಿಕ್ ಅಂತೇಳಿ ಕೂಗಲು ಪ್ರಾರಂಭಿಸ್ತಾ ಇದ್ದು. ಹಾಗೆ ಆ ಚಿಕ್ ಚಿಕ್ ಅನ್ನೋ ಒಂದು ಧ್ವನಿಯನ್ನು ಹೊರಡಿಸೋದ್ರ ಮೂಲಕ ಅವು ಏನು ಹೇಳ್ತಾ ಇದ್ದೋ ಅಥವಾ ಏನು ಕೇಳ್ತಾ ಇದ್ದೋ ಅನ್ನೋದನ್ನು ಲೇಖಕರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆ ರೀತಿ ಏನು ಮಾಡ್ತಪ್ಪ ಅಂದರೆ ಈ ಗಿಲ್ಲುಗೆ ತಮ್ಮ ಚಿಕ್ ಚಿಕ್ ಅನ್ನುವಂಥ ಧ್ವನಿಯನ್ನು ಹೊರಡಿಸ್ತಾ ಇದ್ದು. ಗಿಲ್ಲು ಕೋ ಜಾಲಿ ಕೆ ಪಾಸ್ बैठकर अपनेपन से बाहर झांकते देखकर मुझे लगा कि इसे मुक्त करना आवश्यक है. ನೋಡ್ರಿ, ಆ ಲೇಖಕಿ ಅವ್ರಿಗೆ ಅದರಿಂದ ಏನು ತಿಳಿತಾ ಇತ್ತು ಅಂದರೆ ಗಿಲ್ಲುಕು ಜಾಲಿಗೆ ಪಾಸ್ ಬೈಟ್ಕರ್ ಅಂದರೆ ಗಿಲ್ಲು ಏನು ಮಾಡ್ತಾ ಇತ್ತು ಅಂದರೆ ಆ ಒಂದು ಜಾಳಿಗೆ ಕಿಟಕಿಗೆ ಹಾಕಿರುವಂಥ ಜಾಳಿಗೆ ಹತ್ತಿರ ಕೂತ್ಕೊಂಡು ಏನು ಮಾಡ್ತಾ ಇತ್ತು ಅಂದರೆ ತನ್ನತನದಿಂದ ಅದೇನು ಮಾಡಬೇಕು, ಹೊರಗಡೆ ನೋಡ್ತಾ ಇತ್ತು. ಅಂದರೆ ತನ್ನನ್ನು ಮರೆತು ಅದು ಹೊರಗಡೆ ಏನು ನೋಡ್ತಾ ಇತ್ತಲ್ಲ ಅದನ್ನು ನೋಡಿ ಏನು ಅನಿಸ್ತು ಅಂದರೆ ಇದನ್ನು ಇನ್ನು ಮುಕ್ತವಾಗಿ ಬಿಡುವುದು ಅಥವಾ ಇದನ್ನು ಸ್ವತಂತ್ರವಾಗಿ ಬಿಡುವುದು ತುಂಬ ಅವಶ್ಯಕವಾಗಿದೆ. ಇದನ್ನು ಏನು ಮಾಡಬೇಕು, ನಾನು ಹೊರಗಡೆ ಬಿಟ್ಟು ಬಿಡಬೇಕು ಅಂತೇಳಿ ಈ ಲೇಖಕಿಯವರು ಮಾಡ್ತಾ ಇರ್ತಾರೆ ಮಕ್ಕಳೇ.
मैंने कीले निकाल कर ಜಾಲಿ का एक कोना खोल दिया ನೋಡ್ರಿ. ಲೇಖಕಿಯವರು ಅದನ್ನು ಮುಕ್ತವಾಗಿ ಬಿಡ್ಬೇಕಂತೇಳಿ ಏನು ಮಾಡ್ತಾರಪ್ಪ ಅಂದರೆ ಆ ಒಂದು ಹಳ್ಳಿನ ಮರಿಗೆ ಮನೆ ಏನಿರ್ತದಲ್ಲ ಹಳ್ಳಿನ ಮರಿಗೆ ಮನೆಯನ್ನು ಒಂದು ಬಾಗಿಲನ್ನು ಏನು ಮಾಡ್ತಾರೆ ಕಿಲ್ಲಿ ತೆಗಿತಾರೆ ಮಕ್ಕಳು. ಕಿಲ್ಲಿ ತೆಗೆದ ನಂತರ ಏನು ಮಾಡ್ತಾರಪ್ಪ ಅಂದರೆ ಆ ಒಂದು ಜಾಲಿಗೆ ಒಂದು ಕೋಣೆಯನ್ನು ಅಥವಾ ಒಂದು ಬಾಗಿಲನ್ನು ತೆರೆದಾಗ ಏನಾಗುತ್ತೆ ಅಂದರೆ ಆ ಗಿಲ್ಲು ಏನು ಮಾಡುತ್ತೆ ಆ ಒಂದು ಮಾರ್ಗದ ಮುಖಾಂತರ ಹೊರಗೆ ಹೋಗುತ್ತೆ ಮಕ್ಕಳೇ. ಅದರಿಂದ ಅದೇನು ಮಾಡ್ತಾರೆ ಅಂದರೆ ನಾನು ಈಗ ಸ್ವತಂತ್ರ ಆದಂತೇಳಿ ಒಂದು ನೆಮ್ಮದಿ ಉಸಿರನ್ನು ಅದು ತೆಗೆದುಕೊಳ್ಳುತ್ತೆ. ಬಾಹರ್ ಜಾನೆ ಪರ್ ಸಚ್ಮುಚ್ಚಿ ಮುಕ್ತಿ ಕಿ ಸಾನ್ಸ್ ಲಿ ನೋಡ್ರಿ. ಅದು ಹೊರಗಡೆ ಹೋದ ನಂತರ ಏನು ಮಾಡ್ತಾ ಅಂದರೆ ನಿಜವಾಗ್ಲೂ ಕೂಡ ನಾನು ಸ್ವತಂತ್ರ ಆದಂತೇಳಿ ಒಂದು ನೆಮ್ಮದಿ ಉಸಿರನ್ನು ಅದು ತೆಗೆದುಕೊಳ್ಳುತ್ತೆ. ಇತನೆ ಚೋಟೆ ಜೀವನ್ ಕೋ ಘರ್ ಮೇ ಪಲೆ ಕುತ್ತೆ ಬಿಲ್ಲಿಯೋ ಸೆ ಬಚಾನ ಬಿ ಏಕ್ ಸಮಸ್ಯೆ ಐತಿ ನೋಡ್ರಿ. ಅದನ್ನು ಕೂಡ ಹಾಕುವುದೇನು ದೊಡ್ಡ ಸಮಸ್ಯೆ ಇಲ್ಲ. ಆದರೆ ಇದರಿಂದ ಆ ಒಂದು ಹಳ್ಳಿಯ ಮರಿ ಸಾಕೋದ್ರಿಂದ ಮನೆಯಲ್ಲಿ ಸಾಕಿರುವಂಥ ಬೆಕ್ಕುಗಳಾಗಿರ್ಬೋದು ಅಥವಾ ನಾಯಿಗಳಾಗಿರ್ಬೋದು ಅದರಿಂದ ಅದನ್ನು ರಕ್ಷಿಸೋದು ಏನಪ್ಪ ಅಂದರೆ ತುಂಬ ಕಷ್ಟದ ಕೆಲಸ ಅಂತ ಹೇಳಿ ಲೇಖಕರು ಇಲ್ಲಿ ತಿಳಿಸ್ತಾ ಇದ್ದಾರೆ. मेरे कमरे से बाहर जाने पर वह भी खिड़की की खुली जाली की राह बाहर चला जाता और दिन भर गिलहरियाँ के झुंड का नेता बना हार डाल पर उछलता कूदता रहता और ठीक 4 बजे वह खिड़की से भीतर आकर अपने झूले में झूलने लगता ನೋಡ್ರಿ. ಆ ಲೇಖಕರು ಏನು ಮಾಡ್ತಾರಪ್ಪ ಅಂತ ಒಂದಿನ ಆ ಒಂದು ಗೂಡಿನಿಂದ ಅದನ್ನು ಹೊರಗಡೆ ಹಾಕ್ತಾರಲ್ಲ ಆವತ್ತಿನ ನಂತರ ಅದೇನು ಮಾಡ್ತಾಯಿತ್ತು ಅಂದರೆ ಲೇಖಕಿ ಅವರು ಯಾವುದೇ ಕೆಲಸದ ನಿಮಿತ್ತವಾಗಿ ಹೊರಗಡೆ ಹೋದರೂ ಕೂಡ ಇದು ಒಂದು ಹಳ್ಳಿಯ ಮರಿ ಏನು ಮಾಡ್ತಿತ್ತು. ಅವ್ರು ಹೋದ ತಕ್ಷಣ ತನ್ನ ಮನೆಯ ಅಥವಾ ತನ್ನ ಗೂಡಿನಿಂದ ಹೊರಗಡೆ ಹೋಗಿ ಅಥವಾ ಕಿಟಕಿಯ ಹೊರಗಡೆ ಹೋಗಿ ಏನು ಮಾಡ್ತಿತ್ತು ಅಂದರೆ ತನ್ನ ಸಹಜೀವಿಯಾದಂಥ ಬೇರೆ ಹಳ್ಳಿಯ ಜೊತೆ ಏನು ಮಾಡ್ತಾಯಿತ್ತು ಆ ಗಿಡಗಳಲ್ಲಿ ಆಡ್ತಾ ಇತ್ತು. ಅಂದರೆ ರೆಂಬೆ ಕೊಂಬೆಗಳಲ್ಲಿ ಕೂಡ ಅದು ಜಿಗಿದು ಆಟವನ್ನು ಆಡ್ತಾ ಇತ್ತು. ಜೂಂಡ್ ಕ ನೇತಾ ಬನ ನೋಡ್ರಿ. ಆ ಜೂನ್ ಅಂದರೆ ಗುಂಪು, ಅಂದರೆ ಆ ಹಳ್ಳಿನ ಗುಂಪಿನ ಒಬ್ಬ ನೇತಾ ಅಥವಾ ಸದಸ್ಯನಾಗಿ ಬಿಡ್ತಾ ಇತ್ತು. ಹರ್ ಡಾಲ್ ಪರ್ ಉಚ್ಚಲ್ತಾ ಕೂದತಾ ರಹತಾ ನೋಡ್ರಿ. ಪ್ರತಿಯೊಂದು ರಂಬೆ ಕೊಂಬೆಗಳಲ್ಲೂ ಕೂಡ ಅದು ಜಿಗುತ್ತಾ ಇತ್ತು ಮತ್ತು ಆಡ್ತಾ ಇತ್ತು. ಅವರು ಠೀಕ್ 4 ಬಜೆ ವಹ ಕಿಟಕಿ ಸೆ ಭೀತರ್ ಆಕರ್ ಅಪ್ನೆ ಝೂಲೆ ಮೇ ಝೂಲ್ನೆ ಲಗ್ತಾ ನೋಡ್ರಿ. ಸರಿಯಾದ ಸಮಯ ಅಂದರೆ ಸರಿಯಾಗಿ 4 ಗಂಟೆಗೆ ಏನು ಮಾಡ್ತಾ ಇತ್ತು ಅದು ಆ ಒಂದು ಕಿಟಕಿಯ ಒಳಗಡೆ ಅಥವಾ ಕಿಟಕಿಯ ಮುಖಾಂತರ ಏನು ಮಾಡ್ತಿತ್ತು ತನ್ನ ಗೂಡಿನಲ್ಲಿ ಬಂದು ಆ ಗೂಡಿನಲ್ಲಿ ಆಟವನ್ನು ಆಡ್ತಾ ಇತ್ತು ಮಕ್ಕಳೇ. मुझे चौंकाने की इच्छा उसने न जाने कब और कैसे उत्पन्न हो गई थी ನೋಡ್ರಿ. ನನ್ನನ್ನು ಆಶ್ಚರ್ಯಗೊಳಿಸುವಂಥ ಇಚ್ಛೆ ಅದರಲ್ಲಿ ಯಾವಾಗ ಉಂಟಾಯಿತು ಅಥವಾ ಯಾವಾಗ ಉತ್ಪನ್ನ ಆಯಿತು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಅಂತೇಳಿ ಲೇಖಕರು ತಿಳಿಸ್ತಾ ಇದ್ದಾರೆ. ಅಂದರೆ ನನ್ನನ್ನು ಆಶ್ಚರ್ಯಗೊಳಿಸುವಂಥ ಅಥವಾ ನನ್ನನ್ನು ವಿಸ್ಮಯಗೊಳಿಸುವಂಥ ಒಂದು ಅದರಲ್ಲಿ ಇಚ್ಛೆ ಅದರಲ್ಲಿ ಯಾವಾಗ ಉಂಟಾಯಿತು ಅನ್ನೋದು ನನಗೂ ಕೂಡ ಯಾವತ್ತೂ ಗೊತ್ತಾಗಲಿಲ್ಲ ಅಂತೇಳಿ ಲೇಖಕರು ತಿಳಿಸ್ತಾ ಇದ್ದಾರೆ. ಕವಿ ಫೂಲ್ದಾನಕ್ಕೆ ಫೂಲೋ ಮೇ ಚಿಪ್ ಜಾತ ನೋಡ್ರಿ. ಒಂದು ಹೂವಿನ ಸಸಿ ನೆಟ್ಟಿರುವಂಥ ಒಂದು ಗೂಡಿ ಏನು ಪಾತ್ರೆ ಇರ್ತಲ್ಲ ಆ ಪಾತ್ರೆಯಲ್ಲಿರುವಂಥ ಒಂದು ಹೂವಿನಲ್ಲಿ ಏನು ಮಾಡ್ತಪ್ಪ ಅಂದರೆ ಅದು ಅಡಿ ಕುಳಿತಿರ್ತಿತ್ತು. ಇನ್ನು ಕವಿ ಪರ್ದೆ ಕಿ ಚುನ್ನಟ್ ಮೇ ನೋಡ್ರಿ. ಒಮ್ಮೊಮ್ಮೆ ಏನು ಮಾಡ್ತಪ್ಪ ಅಂದರೆ ಆ ಪರ್ದೆಯಲ್ಲಿ ಇರುವಂಥ ನೀರಿಗಳಲ್ಲಿ ಕೂಡ ಒಮ್ಮೊಮ್ಮೆ ಅಡಿಗೆ ಕುಳಿತಿರ್ತಾ ಇತ್ತು. ಅವರು ಕವಿ ಸೋಂಜುಯಿ ಕಿ ಪತ್ತಿಯೊಮ್ಮೆ ನೋಡ್ರಿ. ಆ ಸೋಂಜುಯಿ ಅಂದರೆ ಒಂದು ಸುಗಂಧ ಭರಿತ ಹೂವಿನ ಒಂದು ಎಲೆಗಳಲ್ಲಿ ಕೂಡ ಅದು ಅಡಿಗೆ ಕುಳಿತಿರ್ತಾ ಇತ್ತು. ಈ ರೀತಿ ಆ ಒಂದು ಲೇಖಕಿ ಅವ್ರನ್ನ ಅಡಿಗೆ ಕುಳಿತು ಏನು ಮಾಡ್ತಪ್ಪ ಅಂದರೆ ಲೇಖಕಿ ಅವ್ರನ್ನ ಆಶ್ಚರ್ಯಗೊಳಿಸ್ತಾ ಇತ್ತು ಮಕ್ಕಳೇ. मेरे पास बहुत से पशु पक्षी है और उनका मुझसे लगाव भी कम नहीं है ನೋಡ್ರಿ. ನನ್ನ ಹತ್ರ ಲೇಖಕರು ಏನು ಹೇಳ್ತಾರಪ್ಪ ಅಂದರೆ ನನ್ನ ಹತ್ರ ಈ ಅಳಿಲ್ ಅಷ್ಟೇ ಅಲ್ಲ ನನ್ನ ಹತ್ರ ಹಲವಾರು ಪ್ರಾಣಿ ಪಕ್ಷಿಗಳು ಕೂಡ ಇವೆ. ಅವು ನನ್ನನ್ನು ತುಂಬ ಹಚ್ಕೊಂಡಿದ್ದಾವೆ ಅಂತೇಳಿ ಲೇಖಕರು ತಿಳಿಸ್ತಾ ಇದ್ದಾರೆ. ಅಂದರೆ ಅವ್ರ ಹತ್ರ ಹಲವಾರು ಪ್ರಾಣಿ ಪಕ್ಷಿಗಳು ಇದ್ದಾವೆ ಆದರೂ ಕೂಡ ಅವು ಇವರನ್ನು ಭಾಳ ಹೆಚ್ಚಾಗಿ ಹಚ್ಕೊಂಡಿದ್ದಾವೆ ಅಂತೇಳಿ ಹೇಳ್ತಾ ಇದ್ದಾರೆ. ಪರಂತು ಉನ್ಮೆ ಸೆ ಕಿಸಿ ಕೋ ಮೇರೆ ಸಾಥ್ ಮೇರಿ ಥಾಲಿ ಮೇ ಖಾನೆ ಕಿ ಹಿಮ್ಮತ್ ನಹಿ ಹುಯಿ ಹೈ ನೋಡ್ರಿ. ಆದರೆ ಅವು ಎಷ್ಟೇ ನನ್ನನ್ನು ಹಚ್ಕೊಂಡ್ರು ಕೂಡ ಅವು ಎಷ್ಟೇ ನನ್ನ ಪ್ರೀತಿ ಮಾಡ್ತಾಯಿದ್ರು ಕೂಡ ಅವು ಯಾವತ್ತೂ ಕೂಡ ನನ್ನ ತಾಟಿನಲ್ಲಿ ಅಥವಾ ನನ್ನ ಜೊತೆಯಲ್ಲಿ ನನ್ನ ಗಂಗಾಳದಲ್ಲಿ ಯಾವತ್ತೂ ಕೂಡ ಊಟ ಮಾಡುವಂಥ ಒಂದು ಧೈರ್ಯವನ್ನು ಅವು ಮಾಡೇ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಎಸ ಮುಜೆ ಸ್ಮರಣ ನಹಿ ಆತ ಈ ರೀತಿ ಊಟ ಮಾಡಿದ್ರು ನನಗೆ ಯಾವತ್ತೂ ಕೂಡ ನೆನಪಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಆ ಪ್ರಾಣಿಗಳು ನನ್ನ ಒಂದು ತಾಟಿನಲ್ಲಿ ಊಟ ಮಾಡಿರುವಂಥ ನೆನಪು ನನ್ನಲ್ಲಿ ಯಾವತ್ತೂ ಕೂಡ ಇಲ್ಲ ಅಂತೇಳಿ ಲೇಖಕರು ತಿಳಿಸ್ತಾ ಇದ್ದಾರೆ ಮಕ್ಕಳೇ. ಗಿಲ್ಲು ಇನ್ಮೆ ಅಪವಾದ ನೋಡ್ರಿ. ಗಿಲ್ಲು ಏನಪ್ಪ ಅಂದರೆ ಇದು ಹೊರತಾಗಿದೆ, ಅವುಗಳ ಹೊರತಾಗಿದೆ ಅಂದರೆ ಇದು ಬೇರೆ ಇರುವಂಥ ಪ್ರಾಣಿಯಾಗಿದೆ. मैं जैसे ही खाने के कमरे में पहुंचती वह खिड़की से निकलकर आंगन की दीवार बरामद पर पार करके मेज पर पहुंच जाता ನೋಡ್ರಿ. ಬೇರೆ ಪ್ರಾಣಿಗಳು ಯಾವುದು ಕೂಡ ಇವ್ರ ಜೊತೆ ಕುಳಿತು ಊಟ ಮಾಡಿರಲಿಲ್ಲ. ಆದರೆ ಈ ಗಿಲ್ಲು ಪ್ರಾಣಿನೇ ಬೇರೆಯಾಗಿತ್ತು. ಯಾವಾಗ ಲೇಖಕಿ ಅವರು ಊಟ ಮಾಡಲು ತಮ್ಮ ಕೋಣೆಯಲ್ಲಿ ತಲುಪ್ತಾ ಇದ್ರಲ್ಲ ಅಂದರೆ ಮೈ ಜೈಸೆ ಹಿ ಖಾನೆ ಕಿ ಕಮರೆ ಮೇ ಪਹੁಂಚಿ ಅಂದರೆ ಯಾವಾಗ ಅವರು ಲೇಖಕಿ ಅವರು ತಮ್ಮ ಊಟದ ಕೋಣೆಯಲ್ಲಿ ತಲುಪ್ತಾ ಇದ್ರು ಆವಾಗ ವಹ ಕಿಟಕಿ ಸೆ ನಿಕಲ್ಕರ್ ಆಂಗನ್ ಕಿ ದೀವಾರ್ ನೋಡ್ರಿ. ಅದೇನು ಮಾಡ್ತಾಯಿತ್ತು ಅಂದರೆ ಕಿಟಕಿಯಿಂದ ದಾಟಿ ಏನು ಮಾಡ್ತಾಯಿತ್ತು ಅಂಗಳದಲ್ಲಿರುವಂಥ ಒಂದು ಗೋಡೆಯ ಅಂಗನಕ್ಕೆ ದಿವಾರ್ ಬರಾಮದ್ ಪಾರ್ ಕರ್ಕೆ ಅಂದರೆ ಆ ಅಂಗಣದಲ್ಲಿರುವಂಥ ಗೋಡೆಯ ಒಂದು ಅಂಗಳವನ್ನು ದಾಟಿ ಏನು ಮಾಡ್ತಪ್ಪ ಅಂದರೆ ಅದು ಊಟದ ಮೇಜದ ಹತ್ರ ಬಂದು ತಲುಪ್ತಾ ಇತ್ತು.
और मेरे थाली में बैठ जाना चाहता था. ಅದು ಏನು ಮಾಡ್ತಾ ಅಂದರೆ ಬಂದಂಥ ಹಳ್ಳಿಯಲ್ಲಿ ಮರಿ ಏನು ಮಾಡ್ತಾ ಇತ್ತು, ಅದು ಲೇಖಕಿಯವರ ಒಂದು ಥಾಟ್ನಲ್ಲಿ ಬಂದು ಕುಳಿತುಕೊಳ್ಳಲು ಪ್ರಯತ್ನವನ್ನು ಮಾಡ್ತಾ ಇತ್ತು. ಬಡಿ ಕಠಿನಾಯಿ ಸೆ मैंने उसे थाली के पास बैठाना सिखाया. ನೋಡ್ರಿ, ಲೇಖಕಿಯವರು ಏನು ಹೇಳ್ತಾರಪ್ಪ ಅಂದರೆ ಭಾಳ ತ್ರಾಸದಾಯಕ ಅಥವಾ ಭಾಳ ಕಠಿಣತೆಯಿಂದ ನಾನು ಏನು ಮಾಡಿದೆ, ಅದನ್ನು ಆ ತಾಟಿನ ಪಕ್ಕದಲ್ಲಿ ಕೂಡುವಂತೆ ನಾನು ಮಾಡಿದೆ ಅಂತೇಳಿ ಕೂಡ್ಲಿಕ್ಕೆ ಅದನ್ನ ಏನು ಮಾಡಿದೆ, ಅದಕ್ಕೆ ಕಲಿಸಿದೆ ಅಂತೇಳಿ ಲೇಖಕಿಯವರು ತಿಳಿಸ್ತಾ ಇದ್ದಾರೆ. जहाँ बैठकर वह मेरी थाली में से एक एक चावल उठाकर ಬಡಿ ಸಫಾಯಿ ಸೆ ಖಾತಾ ರಹತಾ. ನೋಡ್ರಿ, ಆ ತಾಟಿನ ಪಕ್ಕ ಕುಳಿತು ಏನು ಮಾಡ್ತದಪ್ಪ ಅಂದರೆ ಅದು ಒಂದೊಂದು ಅಕ್ಕಿಗಳನ್ನು ತಿಂತ ಅದು ಭಾಳ ಒಂದು ಅತ್ಯಂತ ಸ್ವಚ್ಛತೆಯಿಂದ ಅದು ತಿಂತಾ ಇತ್ತಂತೆ ಹಳ್ಳಿಯಲ್ಲಿ ಮರಿ. काजू उसका प्रिय खाद्य था और कई दिन काजू न मिलने पर वह अन्य खाने को चीज़ या तो लेना बंद कर देता था. ನೋಡ್ರಿ, ಅದರ ಒಂದು ಅತ್ಯಂತ ಪ್ರಿಯವಾದಂಥ ತಿನ್ನುವಂಥ ವಸ್ತು ಅಥವಾ ಪದಾರ್ಥ ಯಾವಪ್ಪ ಅಂದರೆ ಗೋಡಂಬಿ ಬೀಜ ಅಂತೆ. ಅಕಸ್ಮಾತ್ ಒಂದು ವೇಳೆ ಆ ಗೋಡಂಬಿ ಬೀಜ ಸಿಗದಿದ್ದರೆ ಅದು ಹಲವಾರು ದಿನಗಳವರೆಗೂ ಕೂಡ ಯಾವುದೇ ಒಂದು ವಸ್ತುನು ಕೂಡ ಅದು ಮುಟ್ತಾ ಇರಲಿಲ್ಲಂತೆ. झूले से नीचे फेंक देता था. ನೋಡ್ರಿ, ಒಂದು ಗೋಡಂಬಿ ಬೀಜವನ್ನು ಬಿಟ್ಟು ಬೇರೆ ಯಾವುದೇ ಒಂದು ಪದಾರ್ಥವನ್ನು ಕೊಟ್ಟರು ಕೂಡ ಅದು ತನ್ನ ಗೂಡಿನ ಕೆಳಗಡೆ ಅದು ಚಲ್ತಾ ಇತ್ತಂತೆ. ಫೇಂಕ್ ದೇತ ಅಂತಂದರೆ ಚಲ್ತಾ ಇತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಲೇಖಕಿಯರ ಜೊತೆ ಒಂದು ತಾಟಿನ ಪಕ್ಕ ಕುಳಿತು ಒಂದೊಂದು ನಗಳನ್ನು ತಿಂತಾ ಇರುವಂಥ ಒಂದು ಚಿತ್ರ ಮಕ್ಕಳೇ. उसी बीच मुझे मोटर दुर्घटना में आहत होकर कुछ दिन अस्पताल में रहना पड़ा. ನೋಡ್ರಿ, ಅದರ ನಡುವೆ ಅಥವಾ ಈ ಒಂದು ಸಂದರ್ಭದ ನಡುವೆ ಏನಪ್ಪ ಅಂದರೆ ಈ ಲೇಖಕಿಯವರಿಗೆ ಒಂದು ಮೋಟರ್ ದುರ್ಘಟನೆ ಉಂಟಾಗಿ ಅವರು ಹಲವಾರು ದಿನಗಳವರೆಗೆ ಹಾಸ್ಪಿಟ್ಲ್ನಲ್ಲಿ ಇರುವಂಥ ಒಂದು ಸಂದರ್ಭ ಬಂತು. उन दिनों जब मेरे कमरे का दरवाज़ा खोला जाता, गिल्लू अपने झूले से उतरकर दौड़ता और फिर किसी दूसरे को देखकर तेजी से अपने घोंसले में जा बैठता. ನೋಡ್ರಿ, ಈ ಒಂದು ಸಂದರ್ಭದಲ್ಲಿ ಅಥವಾ ಲೇಖಕಿಯವರು ಹಾಸ್ಪಿಟ್ಲಿನ ಒಂದು ಸಂದರ್ಭದಲ್ಲಿ ಯಾರಾದರೂ ಬಂದು ಆ ಒಂದು ಲೇಖಕಿಯವರು ಮನೆಯ ಬಾಗಿಲಿನ ತೆರೆದ ತಕ್ಷಣ ಏನು ಮಾಡ್ತಪ್ಪ ಅಂದರೆ ಆ ಹಳ್ಳಿಯಲ್ಲಿ ಮರಿ ತನ್ನ ಗೂಡಿನಿಂದ ಇಳಿದು ಬಂದು ತನ್ನ ಲೇಖಕಿಯವರು ಬಂದಿದ್ದಾರೆ ಅಂತೇಳಿ ಇಳಿದು ಬಂದು ಏನು ಮಾಡ್ತಾರೆ ಅಂದರೆ ಬೇರೆ ವ್ಯಕ್ತಿಯನ್ನು ನೋಡಿ ಅದು ಏನು ಮಾಡ್ತಾ ಇತ್ತು, ಮತ್ತೆ ಅದೇ ಒಂದು ವೇಗದಲ್ಲಿ ಹೋಗಿ ತನ್ನ ಗೂಡನ್ನು ಸೇರ್ತಾ ಇತ್ತು. सब उसे काजू दे जाते, परंतु अस्पताल से लौटकर जब मैंने उसके झूले की सफाई की तो उसमें काजू भरे मिले. ನೋಡ್ರಿ, ಎಲ್ಲರೂ ಕೂಡ ಬಂದಂಥ ಜನ ಏನು ಮಾಡ್ತಿದ್ರಪ್ಪ ಅಂದರೆ ಆ ಗೂಡಿನಲ್ಲಿ ಏನು ಮಾಡ್ತಾಯಿದ್ರು, ಗೋಡಂಬಿ ಬೀಜಗಳನ್ನು ಹಾಕ್ತಾಯಿದ್ರು. ನಂತರ ಲೇಖಕಿಯವರು ಆರಾಮಾದ ನಂತರ ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಮನೆಗೆ ಬಂದು ನೋಡಿದಾಗ ಆ ಒಂದು ಗೂಡನ್ನು ಸ್ವಚ್ಛ ಮಾಡುವಂಥ ಸಂದರ್ಭದಲ್ಲಿ ಏನಪ್ಪ ಅಂದರೆ ಅಲ್ಲಿ ಏನಾಗಿತ್ತು, ಗೋಡಂಬಿ ಬೀಜಗಳು ತುಂಬಿದ್ದು. ಅಂದರೆ ಆ ಗೂಡಿನ ತುಂಬ ಏನಾಗಿತ್ತು ಅಂದರೆ ಗೋಡಂಬಿ ಬೀಜಗಳು ತುಂಬಿದ್ದು. इनसे ज्ञात होता था कि वह उन दिनों अपना प्रिय खाद्य कितना कम खाता रहता. ನೋಡ್ರಿ, ಅದರಿಂದ ಆ ಲೇಖಕರು ಏನು ಗೊತ್ತಾಗ್ತದೆ ಅಂದರೆ ನಾನು ಆಸ್ಪತ್ರೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರು ಒಂದು ಪ್ರಿಯವಾದಂಥ ಆಹಾರವನ್ನು ಯಾವ ರೀತಿ ಕಡಿಮೆಯಾಗಿ ತಿಂತಾ ಇತ್ತು, ಅದು ಯಾವ ರೀತಿ ಕಡಿಮೆ ತಿಂದಿತ್ತು ಅಂತೇಳಿ ಲೇಖಕರಿಗೆ ಆವಾಗ ಗೊತ್ತಾಯಿತು ಮಕ್ಕಳೇ. मेरी अस्वस्थता में वह तकियों पर सिरहाने बैठकर अपने नन्हे नन्हे पंजों से मेरे सिर और बालों को हौले हौले सहलाता रहता. ನೋಡ್ರಿ, ಈ ಲೇಖಕಿಯವರು ಅಸ್ವಸ್ಥತೆಯ ಒಂದು ಸಂದರ್ಭದಲ್ಲಿ ಅದೇನು ಮಾಡ್ತಪ್ಪ ಅಂದರೆ ಅವರ ಒಂದು ತಲೆ ಪಕ್ಕದಲ್ಲಿ ಬಂದು ಕುಳಿತು ಏನು ಮಾಡ್ತಾ ಅಂದರೆ ತನ್ನ ಸಣ್ಣ ಸಣ್ಣ ಅಥವಾ ಚಿಕ್ಕ ಚಿಕ್ಕ ಒಂದು ಪಂಜುಗಳಿಂದ ಅಥವಾ ಕೈಗಳಿಂದ ಲೇಖಕಿಯವರ ತಲೆಯ ಒಂದು ಅಥವಾ ಕೂದಲುಗಳನ್ನು ಏನು ಮಾಡ್ತಪ್ಪ ಅಂದರೆ ಸಾವಕಾಶವಾಗಿ ಅಥವಾ ನಿಧಾನವಾಗಿ ಅದು ಸವರ್ತಾ ಇತ್ತು. ಆ ಒಂದು ಕೂದಲನ್ನು ಏನು ಮಾಡ್ತಪ್ಪ ಅಂದರೆ ನಿಧಾನವಾಗಿ ತನ್ನ ಎರಡು ಕೈಗಳಿಂದ ಕೂಡ ಸವರ್ತಾ ಇತ್ತು. गर्मियों में जब मैं दोपहर में काम करती रहती तो गिल्लू न बाहर जाता न अपने झूले में बैठता. ನೋಡ್ರಿ, ಬೇಸಿಗೆ ಕಾಲದಲ್ಲಿ ಲೇಖಕಿಯವರು ಅಥವಾ ಮಧ್ಯಾಹ್ನ ಒಂದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆ ಗಿಲ್ಲು ಪ್ರಾಣಿ ಏನು ಮಾಡ್ತಪ್ಪ ಅಂದರೆ ಅದು ಹೊರಗಡೆ ಕೂಡ ಹೋಗ್ತಾ ಇರಲಿಲ್ಲ ಮತ್ತು ತನ್ನ ಗೂಡಿನಲ್ಲಿ ಕೂಡ ಆಟ ಆಡ್ತಾ ಇರಲಿಲ್ಲ. वह मेरे पास रखी सुराही पर लेट जाता और इस प्रकार समीप भी रहता और ठंडक में भी रहता. ನೋಡ್ರಿ, ಅದೇನು ಮಾಡ್ತಪ್ಪ ಅಂದರೆ ಆ ಸಂದರ್ಭದಲ್ಲಿ ಅಲ್ಲೇ ಲೇಖಕಿಯವರ ಪಕ್ಕದಲ್ಲಿರುವಂಥ ಒಂದು ನೀರು ತುಂಬುವಂಥ ಜಗ್ಗದ ಮೇಲೆ ಏನು ಮಾಡ್ತಾಯಿತ್ತು, ಮಲಿಕೊಂಡು ಬಿಡ್ತಾ ಇತ್ತು. ಈ ರೀತಿ ಏನು ಮಾಡ್ತಾಯಿತ್ತು ಅಂದರೆ ಅದು ಬೇಸಿಗೆ ಕಾಲದಲ್ಲೂ ಕೂಡ ಇವರು ಸಮೀಪದಲ್ಲಿ ಇರ್ತಾಯಿತ್ತು ಮತ್ತು ಚಳಿಗಾಲದಲ್ಲೂ ಕೂಡ ಇದು ಲೇಖಕರ ಒಂದು ಸಮೀಪದಲ್ಲೇ ಇರ್ತಾಯಿತ್ತು. ठंडक ಅಂದರೆ ಚಳಿಗಾಲ. गृहियों के जीवन की अवधि 2 वर्ष से अधिक न होती. ನೋಡ್ರಿ, ಹಳ್ಳಿಯಲ್ಲಿನ ಒಂದು ಜೀವಿತ ಅವಧಿ ಎಷ್ಟಪ್ಪ ಅಂದರೆ 2 ವರ್ಷಕ್ಕಿಂತ ಹೆಚ್ಚಿಗೆ ಇರೋದಿಲ್ಲಂತೆ. ಅತಃ ಗಿಲ್ಲು ಕಿ ಜೀವನ ಯಾತ್ರಾ ಕಾ ಅಂತ ಆ ಹಿ ಗಯ. ನೋಡ್ರಿ, ಕೊನೆಗೂ ಕೂಡ ಏನಪ್ಪ ಅಂದರೆ ಆ ಒಂದು ಹಳ್ಳಿಯಲ್ಲಿನ ಒಂದು ಜೀವನ ಯಾತ್ರೆಯ ಒಂದು ಕೊನೆ ಕ್ಷಣ ಬಂದೇ ಬಿಡ್ತು. ದಿನ ಭರ್ ಉಸ್ನೆ ನ ಕುಚ್ ಖಾಯ ನ ವಹ ಬಾಹರ್ ಗಯ. ನೋಡ್ರಿ, ದಿನಪೂರ್ತಿ ಅದು ಏನು ಮಾಡಲಿಲ್ಲಪ್ಪ ಅಂದರೆ ಏನೂ ಕೂಡ ತಿನ್ನಲಿಲ್ಲಂತೆ ಮತ್ತು ಏನು ಯಾವತ್ತೂ ಕೂಡ ಹೊರಗಡೆ ಅದು ಹೋಗಲಿಲ್ಲ. पंजे इतने ठंडे हो रहे थे कि मैंने
जाकर हीटर जलाया और उसे ಉಷ್ಣತಾ देने का ಪ್ರಯತ್ನ किया ನೋಡ್ರಿ. ಅದ್ರಾಗೆ ಕಾರುಗಳು ಎಷ್ಟು ತಂಪಾದವು ಅಂದರೆ ಅದರಿಂದ ಲೇಖಕರು ಏನು ಮಾಡಿದ್ರಪ್ಪ ಅಂದರೆ ಎಚ್ಚರಾಗಿ ಆ ಒಂದು ಹೀಟರನ್ನು ಹಚ್ಚಿ ಅದ್ರ ಏನು ಮಾಡಿದರು, ಅದಕ್ಕೆ ಒಂದು ಬಿಸಿಯನ್ನು ಕೊಡಲು ಪ್ರಯತ್ನವನ್ನು ಮಾಡಿದರು. ಉಷ್ಣತೆ ಅಂದರೆ ಬಿಸಿಯನ್ನು ಕೊಡಲು ಅವರು ಉಷ್ಣತೆಯನ್ನು ಕೊಡಲು ಕೂಡ ಪ್ರಯತ್ನವನ್ನು ಮಾಡಿದರು. ಪರಂತು ಪ್ರಭಾತ್ ಕೆ ಪ್ರಥಮ ಕಿರಣಕ್ಕೆ ಸಾಥಿ ವಹ ಚಿರನಿದ್ರಾ ಮೇ ಸೋ ಗಯಾ ನೋಡ್ರಿ. ಆದರೂ ಅವರು ಎಷ್ಟೇ ಉಷ್ಣತೆಯನ್ನು ನೀಡಿದ್ರು ಕೂಡ ಅದು ಅದಕ್ಕೆ ತಾಗಲಿಲ್ಲ ಮಕ್ಕಳೇ. ಆದ್ರೆ ನಂತರ ಏನಪ್ಪ ಅಂದರೆ ಮುಂಜಾನೆ ಒಂದು ಪ್ರಥಮ ಕಿರಣದ ಬೀಳುವಿಕೆಯಿಂದ ಅದು ಏನಪ್ಪ ಅಂದರೆ ಚಿರನಿದ್ರೆಯಲ್ಲಿ ಮಲಗಿಬಿಡ್ತು, ಅಂದರೆ ಸಾವನ್ನ ಅಪ್ತು. ಉಸ್ಕಾ झूला उतार कर रख दिया गया है और खिड़की की जली बंद कर दी गई है ನೋಡ್ರಿ. ಅದು ಸತ್ತ ನಂತರ ಏನು ಮಾಡಿದ್ರಪ್ಪ ಅಂದರೆ ಲೇಖಕರು ಅದನ್ನು ಗೂಡನ್ನು ತೆಗೆದು ಏನು ಮಾಡಿದ್ರು, ಸೈಡನ್ನು ಇಟ್ಟರು. ಹಾಗೆ ಆ ಕಿಟಕಿಗೆ ಒಂದು ಜಾಳಿ ಇತ್ತಲ್ಲ ಅದನ್ನು ಬಂದ್ ಮಾಡಿಬಿಟ್ರಂತೆ. ಪರಂತು ಗಿರಿಯರು ಕಿ ನई पीढ़ी जाली के उस पार चिक चिक करती ही रहती है और सोन जूही खिಲ್ತಿ ही रहती है ನೋಡ್ರಿ. ಆ ಒಂದು ಗೂಡನ್ನು ತೆಗೆದಿಟ್ಟರು ಕೂಡ ಅದರ ಒಂದು ಹೊಸ ಪೀಳಿಗೆ ಅಥವಾ ಒಂದು ಹೊಸ ಪೀಳಿಗೆ ಏನು ಮಾಡ್ತಾಯಿತ್ತು ಅಂದರೆ ಆ ಅಳಿಲಿನ ಹೊಸ ಪೀಳಿಗೆ ಏನು ಮಾಡ್ತಾಯಿತ್ತು ಅಂದರೆ ಆ ಕಿಟಕಿಯ ಆ ಸೈಡ್ ಏನು ಮಾಡ್ತಾಯಿತ್ತು, ಚಿಕ್ಕ ಚಿಕ್ಕ ಅಂತೇಳಿ ಕೂಡ ಇವತ್ತು ಕೂಡ ಕೂಗ್ತಾ ಇದ್ದಾವಂತೆ. ಹಾಗೆ ಸೋಂಜುಯಿ ಅಂದರೆ ಸುಗಂಧ ಭರಿತ ಒಂದು ಹೂಗಳು ಕೂಡ ಇವತ್ತು ಕೂಡ ಅದು ಆಡ್ತಾ ಇದೆ ಅಂತೆ. ಸೋಂಜುಹಿ ಕಿ ಲತಾ ಕೆ ನೀಚೆ ಗಿಲ್ಲು ಕಿ ಸಮಾಧಿ ಹೈ ಅಂದರೆ ಸೋಂಜುಯಿ ಅಂದರೆ ಸುಗಂಧ ಭರಿತವಾದಂಥ ಹೂವು ಅಥವಾ ಸುವಾಸನೆ ಬೀರುವಂಥ ಒಂದು ಹೂವು. ಆ ಒಂದು ಸುವಾಸನೆ ಭರಿತ ಹೂವಿನ ಒಂದು ಬಳ್ಳಿಯ ಕೆಳಗಡೆ ಏನು ಮಾಡಿದ್ರಪ್ಪ ಅಂದರೆ ಆ ಗಿಲ್ಲುವಿನ ಒಂದು ಸಮಾಧಿಯನ್ನು ಮಾಡಿದರು. इसलिए भी कि उसे वह लता सबसे अधिक ಪ್ರೀತಿ. ಯಾವ ಕಾರಣಕ್ಕಾಗಿ ಆ ಒಂದು ಸಮಾಧಿನ ಅದರ ಕೆಳಗಡೆ ಮಾಡಿದ್ರಪ್ಪ ಅಂದರೆ ಆ ಒಂದು ಸೋಂಜುವಿಯ ಒಂದು ಬಳ್ಳಿ ಏನಾಗಿತ್ತು ಅಂದರೆ ಈ ಹಳ್ಳಿಮರಿಗೆ ತುಂಬ ಇಷ್ಟವಾಗಿತ್ತು. ಆ ಒಂದು ಕಾರಣಕ್ಕಾಗಿ ಅದರ ಕೆಳಗಡೆ ಅದರ ಸಮಾಧಿಯನ್ನು ಮಾಡಿದರು. इसलिए भी कि उस लघु घात का किसी वासंती दिन जूही की पिता छोटे फूल के रूप में ಖಿಲ್ ಜಾನೆ ಕಾ ವಿಶ್ವಾಸ ಮುಜೆ ಸಂತೋಷ ದೇತಾ ಹೈ ನೋಡ್ರಿ. ಆ ಒಂದು ಇನ್ನೊಂದು ಕಾರಣ ಏನಪ್ಪ ಅಂದರೆ ಒಂದು ಕಾರಣ ಏನಾಗಿತ್ತು, ಆ ಒಂದು ಬಳ್ಳಿ ಅದಕ್ಕೆ ತುಂಬ ಇಷ್ಟವಾಗಿತ್ತು, ಆ ಕಾರಣಕ್ಕಾಗಿ ಅಲ್ಲಿ ಸಮಾಧಿಯನ್ನು ಮಾಡಲಾಗಿತ್ತು. ಹಾಗೆ ಇನ್ನೊಂದು ಕಾರಣ ಏನಪ್ಪ ಅಂದರೆ ಆ ಒಂದು ಹಳ್ಳಿಯಲ್ಲಿ ಮರಿಯ ಚಿಕ್ಕ ಶರೀರ, ಆ ಚಿಕ್ಕ ಶರೀರ ಏನಾಗಿತ್ತು ಅಂದರೆ ಯಾವುದೋ ಒಂದು ವಸಂತದ ಕಾಲದಲ್ಲಿ ಅಥವಾ ಯಾವುದೋ ಒಂದು ಮಾಸದ ಕಾಲದಲ್ಲಿ ಆ ಒಂದು ಚಿಕ್ಕ ಶರೀರ ಏನಾಗಿತ್ತು, ಆ ಒಂದು ಸೋಂಜುವಿ ಅನ್ನುವಂಥ ಒಂದು ಹೂವಿನ ರೂಪದಲ್ಲಿ ಮತ್ತೆ ಹುಟ್ಟಿ ಬರ್ಬೋದು. ಆ ಹುಟ್ಟಿ ಬಂದು ಮಾಡ್ತಾಯಿತ್ತು, ನಾನು ಕಣ್ಣೆದುರು ಅದು ಆಡ್ಬೋದು ಅನ್ನುವಂಥ ಒಂದು ವಿಶ್ವಾಸದಿಂದ ಆ ಲೇಖಕಿ ಅವರು ಅದರ ಕೆಳಗಡೆ ಸಮಾಧಿಯನ್ನು ಮಾಡಿದರು. ಅದರಿಂದ ನನಗೇನಾಗುತ್ತಪ್ಪ ಅಂದರೆ ತುಂಬ ಸಂತೋಷ ಉಂಟಾಗುತ್ತೆ ಅಂತೇಳಿ ಲೇಖಕಿಯವರಲ್ಲಿ ತಿಳಿಸ್ತಾ ಇದ್ರು. ಮಕ್ಕಳೇ ಇವರು ಪಾಠವನ್ನು ಕೇಳಿದ್ರಲ್ಲ, ಪಾಠವನ್ನು ಇಷ್ಟ ಆಗಿರ್ಬೋದು ಅಂತ ತಿಳ್ಕೊತಾ ಇದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಕೆಳಗೆ ಕಾಣುವಂಥ ಬಟನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋಗೆ ಕಾಯ್ತಾ ಇರಿ. ಅಲ್ಲಿವರೆಗೂ ಧನ್ಯವಾದಗಳು.